prime success for better future. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಪ್ರೈಮ್ ಬ್ಯಾಂಕಿಂಗ್ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನಲ್ಲಿ ನಾನು ನಿಮ್ಮ ಜೊತೆಗೆ 100 ಮಸ್ಟ್ ನೋ ಟಾಪಿಕ್ಸ್ ಆಫ್ ಬ್ಯಾಂಕಿಂಗ್ ಅವೇರ್ನೆಸ್, ನಿಮ್ಮ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಬರುವಂತಹ ಒಂದು ಸಬ್ಜೆಕ್ಟ್ ಬ್ಯಾಂಕಿಂಗ್ ಅವೇರ್ನೆಸ್, ಇದರ ಅಂಡರಲ್ಲಿ ಯಾವುದೆಲ್ಲ ಟಾಪಿಕ್ಸ್ಗಳನ್ನು ನೀವು ಥೊರವಾಗಿ ಸ್ಟಡಿ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಗ್ಲ್ಯಾನ್ಸಲ್ಲಿ ಇವತ್ತು ಶೇರ್ ಮಾಡಲಿಕ್ಕೆ ನಿಮ್ಮ ಜೊತೆಗೆ ಬಂದಿದ್ದೇನೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ ಅಸ್ ಕ್ವಿಕ್ಲಿ ಸ್ಟಾರ್ಟ್ ಟುಡೇಸ್ ಸೆಷನ್. ಮೊದಲಿಗೆ ಬ್ಯಾಂಕಿಂಗ್ ಅವೇರ್ನೆಸ್ಸಲ್ಲಿ ನೀವು ಓದ್ಕೊಳ್ಬೇಕಾದ ಟಾಪಿಕ್ ಏನು ಅಂತ ಹೇಳಿದರೆ ಹಿಸ್ಟ್ರಿ ಆಫ್ ದ ಬ್ಯಾಂಕಿಂಗ್. ಹಿಸ್ಟ್ರಿ ಆಫ್ ದ ಬ್ಯಾಂಕಿಂಗ್ ಅಂಡರಲ್ಲಿ ಬ್ಯಾಂಕ್ಸ್ಗಳ ಹೆಸರು ಯಾವುದು, ವಾಟ್ ಆರ್ ದ ಬ್ಯಾಂಕ್ ನೇಮ್ಸ್, ಡಿಫ್ರೆಂಟ್ ಬ್ಯಾಂಕ್ಸ್ ವಿಚ್ ಆರ್ ಅವೈಲೇಬಲ್ ಅಥವಾ ಎಕ್ಸಿಸ್ಟಿಂಗ್ ಇನ್ ಇಂಡಿಯಾ, ಆ ಬ್ಯಾಂಕ್ ನೇಮ್ಸ್ ಯಾವುದು, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಅದರ ಪೇಮೆಂಟ್ ಮೋಡ್ಸ್ಗಳೆಲ್ಲ ಏನು, ಅದನ್ನು ನೀವು ಓದ್ಕೊಂಡು ಹೋಗಬೇಕು. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ಓದ್ಕೊಂಡು ಹೋಗಬೇಕು. ಅದೇ ರೀತಿ RBI ಆ್ಯಕ್ಟ್ಗಳನ್ನು ಕೂಡ ನೀವು ಓದ್ಕೊಂಡು ಹೋಗಬೇಕು. RRB ರೀಜನಲ್ ರೂರಲ್ ಬ್ಯಾಂಕ್ಸ್ ಏನಿರುತ್ತೆ, ಅದರಲ್ಲಿ ಶೇರ್ಸ್ ಹೇಗಿರುತ್ತೆ, ಆ್ಯಕ್ಟ್ ಹೇಗಿರುತ್ತೆ, ಪರ್ಸೆಂಟೇಜಸ್ ಹೇಗಿರುತ್ತೆ, ಅದನ್ನು ನೀವು ಓದ್ಕೊಂಡು ಹೋಗಬೇಕು. ಬೇರೆ ಇನ್ನಿತರೆ ಇಂಪಾರ್ಟೆಂಟ್ ಆ್ಯಕ್ಟ್ಸ್, ಅದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಆಗಿರ್ಬೋದು, ಫೆಮಾ ಆ್ಯಕ್ಟ್ ಆಗಿರ್ಬೋದು, ಅಥವಾ ನಿಮ್ಮ RBI ಆ್ಯಕ್ಟ್, ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆ್ಯಕ್ಟ್ಸ್ಗಳಾಗಿರ್ಬೋದು. ಈ ಆ್ಯಕ್ಟ್ಸ್ಗಳ ಮೇಲೆ ಕೂಡ ನೀವು ಫೋಕಸ್ ಮಾಡಬೇಕು. ಹಾಗೂ ಪ್ರತಿಯೊಂದು ಬ್ಯಾಂಕ್ ಅವರು ಅವರ ಒಂದು ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕೆನರಾ ಬ್ಯಾಂಕ್ ಹ್ಯಾಸ್ ಅ ಮೊಬೈಲ್ ಅಪ್ಲಿಕೇಶನ್ ಬೈ ದ ನೇಮ್ ಕ್ಯಾಂಡಿ. ಅದೇ ರೀತಿ ಬೇರೆ ಬೇರೆ ಬ್ಯಾಂಕ್ಗಳು ಅವರ ಮೊಬೈಲ್ ಅಪ್ಲಿಕೇಶನ್ಸ್ಗಳಿಗೆ ಯಾವ ಹೆಸರನ್ನು ಇಟ್ಟಿದ್ದಾರೆ ಅದು ನೀವು ಸ್ಟಡಿ ಮಾಡ್ಕೊಂಡು ಹೋಗಬೇಕಾಗ್ತದೆ. ಯಾಕಂದರೆ ಅದರ ಮೇಲೆ ಕೂಡ ಕೆಲವೊಂದು ಸಲ MCQsಗಳು ಫ್ರೇಮ್ ಆಗ್ಬೋದು. ಲಾಸ್ಟ್ಲಿ, ಹಿಸ್ಟ್ರಿ ಅಂಡರಲ್ಲಿ ಡೆವಲಪ್ಮೆಂಟಲ್ ಬ್ಯಾಂಕ್ಸ್, ನಾನೊಂದು ಎಂಟೈರ್ ವಿಡಿಯೋವನ್ನೇ ಮಾಡಿದ್ದೇನೆ ಈ ಟಾಪಿಕ್ ಮೇಲೆ. ಇಂಡಿಯನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಬರುವಂತಹ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಅಂದರೆ ಅಭಿವೃದ್ಧಿ ಸಂಸ್ಥೆಗಳು ಯಾವುದೆಲ್ಲ, ICICI ಇರ್ಬೋದು, IDBI ಇರ್ಬೋದು, IFCI, SIDBI ಅಥವಾ ಬೇರೆ ಎಲ್ಲ ಇಂಪಾರ್ಟೆಂಟ್ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ಗಳು ಏನಿದೆ ಅದನ್ನು ಕೂಡ ನೀವು ಓದ್ಕೊಂಡು ಹೋಗಿದ್ರೆ ನಿಮ್ಮ ಫಸ್ಟ್ ಸೆಟ್ ಆಫ್ ಟಾಪಿಕ್ಸ್ ಏನಿರುತ್ತೆ ಅದು ಕ್ಲಿಯರ್ ಆಗುತ್ತೆ. ಅಟ್ ದ್ಯಾಟ್ ಟೈಮ್ ಯು ವಿಲ್ ಬಿ ಶ್ಯೂರ್ ದ್ಯಾಟ್ ಅಟ್ ಲೀಸ್ಟ್ ಐ ಹ್ಯಾವ್ ಕಂಪ್ಲೀಟೆಡ್ ಹಿಸ್ಟ್ರಿ ಆಫ್ ದ ಬ್ಯಾಂಕಿಂಗ್. ಇದಿಷ್ಟು ಓದ್ಕೊಂಡ್ರೆ ನೀವು ಹಿಸ್ಟ್ರಿ ಆಫ್ ಬ್ಯಾಂಕಿಂಗನ್ನು ಕವರ್ ಮಾಡ್ತೀರಿ. ಅದಾದಮೇಲೆ ಇಂಪಾರ್ಟೆಂಟ್ ಆಗಿ RBI ಆ್ಯಕ್ಟ್ ಏನಿದೆ ಅದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಇರುವಂತಹ ಎಲ್ಲ ಟಾಪಿಕ್ಸ್ಗಳನ್ನು ಆದಷ್ಟು ನೀವು ಕವರ್ ಮಾಡ್ಕೊಳ್ಬೇಕು. ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಬಿ ಎ ಜಾಕ್ ಆಫ್ ಆಲ್ ಇಫ್ ಯು ಕ್ಯಾನಾಟ್ ಬಿ ಎ ಮಾಸ್ಟರ್ ಆಫ್ ನನ್. ಓಕೆ, ನಿಮಗೆ ಎಲ್ಲ ಟಾಪಿಕ್ಗಳಿಗೆ ಅಟ್ಲೀಸ್ಟ್ ಒಂದಿಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಿದ್ರೆ ಎಕ್ಸಾಮಿನೇಷನ್ಸಲ್ಲಿ ನೀವು ಅಟ್ಲೀಸ್ಟ್ ಅದನ್ನು ಓದ್ಕೊಂಡಿದ್ದೀರಿ, ಇದನ್ನು ನೀವು ಎಲ್ಲಿಯೋ ಒಂದು ಓದಿದಾಗೆ ನಿಮಗೆ ನೆನಪುಂಟು ಅನ್ನುವ ಒಂದು ಸ್ಟ್ರಾಟಜಿ ಮೇಲೆ ನೀವು ಆನ್ಸರ್ ಮಾಡ್ಕೊಳ್ಬೋದು. ಓಕೆ, ಆಗ RBI ಅಂಡರಲ್ಲಿ ಸೆಕ್ಷನ್ಸ್ ಯಾವುದುಂಟು, ಅದರಲ್ಲಿ ಸಬ್ಸಿಡಿಯರೀಸ್ ಯಾವುದೆಲ್ಲ ಬರ್ತಾರೆ ನೋಡಿ, ಇಲ್ಲಿ ರಿಬೇಟ್, NHB, BRB, NL, DICGC ಇದರ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸಲ್ಲೇ ಡಿಸ್ಕಸ್ ಮಾಡಿದ್ವಿ. ಮಾನಿಟ್ರಿ ಪಾಲಿಸಿ ಇಂಪಾರ್ಟೆಂಟ್ ಆಗಿ ಪ್ರತಿ ವರ್ಷ ರಿಪೀಟೆಡ್ ಆಗಿ ಬರುವಂತಹ ಟಾಪಿಕ್ ಮಾನಿಟ್ರಿ ಪಾಲಿಸಿ ಹೇಗೆ ಫ್ರೇಮ್ ಆಯಿತು, ಮಾನಿಟ್ರಿ ಪಾಲಿಸಿಯಲ್ಲಿ ಕ್ವಾಂಟಿಟೇಟಿವ್ ಟೂಲ್ಸ್ಗಳು ಯಾವುದು, ಕ್ವಾಲಿಟೇಟಿವ್ ಟೂಲ್ಸ್ಗಳು ಯಾವುದು, ಇಂತಹ ಸೆಷನ್ಸ್ಗಳನ್ನು ನೀವು ಓದ್ಕೊಂಡು ಹೋದರೆ ನಿಮಗೆ ಸುಲಭ ಆಗ್ತದೆ. ನೋಡಿ, ಈ ಪಾಲಿಸಿಯಲ್ಲಿ ನಾನು ಬರೆದಿದ್ದೇನೆ CRR, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಥವಾ ಬ್ಯಾಂಕ್ ರೇಟ್, ಕರೆಂಟ್ ಆಗಿ ಯಾವುದುಂಟು ಮತ್ತು ಯಾತಕ್ಕೋಸ್ಕರ ಈ ರೇಟ್ಗಳನ್ನೆಲ್ಲ RBI ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮಾನಿಟ್ರಿ ಪಾಲಿಸಿ ಅಂಡರಲ್ಲಿ. ಇದೆಲ್ಲ ನೀವು ಡೀಟೇಲ್ ಆಗಿ ಕಲ್ತ್ಕೊಂಡು ಹೋದರೆ ನಿಮ್ಮ RBI ಟಾಪಿಕ್ ಕೂಡ ಕವರ್ ಆಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ಕವರ್ಡ್ 2 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಬ್ಯಾಂಕಿಂಗ್ ಅಂಡರಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದು ಯಾವುದು ಅಂತ ಹೇಳಿದರೆ ಪೇಮೆಂಟ್ ಮೋಡ್ಸ್, ಹೇಗೆಲ್ಲ ನಾವು ಪೇಮೆಂಟ್ ಮಾಡ್ಬೋದು. ಇಂಪಾರ್ಟೆಂಟ್ ಆಗಿ ಅದರಲ್ಲಿ ಬರೋದು ಚೆಕ್ ಅಂದರೆ ಏನು, ಇಟ್ ಇಸ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ವೆನ್ ವಿ ವಾಂಟ್ ಟು ಟ್ರಾನ್ಸ್ಫರ್ ಅನ್ ಅಮೌಂಟ್ ಫ್ರಮ್ ಒನ್ ಅಕೌಂಟ್ ಟು ಅನದರ್, ಆಗ ನಾವು ಈ ಇನ್ಸ್ಟ್ರೂಮೆಂಟನ್ನು ಬಳಸ್ತೇವೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಅಂಡರಲ್ಲಿ ಇದು ಚೆಕ್ ಬರುತ್ತೆ. ಅದೇ ರೀತಿ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದರೆ ವಿ ಹ್ಯಾವ್ ಡಿಫ್ರೆಂಟ್ ಮೋಡ್ಸ್ ಲೈಕ್ ನೆಫ್ಟ್, ನ್ಯಾಷನಲ್ ಇಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, RTGS, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, UPI, IMPS, ಭೀಮ್ ಅಪ್ಲಿಕೇಶನ್ಸ್ ಕೂಡ ನಮಗೆ ಪೇಮೆಂಟ್ ಮಾಡಲಿಕ್ಕೆ ಸುಲಭ ರೀತಿಯಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇವೆಲ್ಲ ಬಗ್ಗೆ ನೀವು ತಿಳ್ಕೊಂಡ್ರೆ ಪೇಮೆಂಟ್ ಸೆಕ್ಷನನ್ನು ಕೂಡ ನೀವು ಕವರ್ ಮಾಡ್ತೀರಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸೆಟ್, NPCI ಅಂಡರಲ್ಲಿ ನೋಡಿ, NFS, ನ್ಯಾಷನಲ್ ಫೈನಾನ್ಷಿಯಲ್ ಸ್ವಿಚ್, UPI, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್,
ಭೀಮ್, ಭಾರತ್ ಇಂಟರ್ಫೇಸ್ ಫಾರ್ ಮನಿ, NACH ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್, ಅದೇ ರೀತಿ ಚೆಕ್ ಟ್ರಂಕೇಶನ್ ಸಿಸ್ಟಮ್, ಚೆಕ್ ಕ್ಲಿಯರ್ ಮಾಡುವ ಒಂದು ವಿಧಾನ ಚೆಕ್ ಟ್ರಂಕೇಶನ್ ಸಿಸ್ಟಮ್, ಆಧಾರ್ ಮೂಲಕ ನೀವು ಯಾವುದೇ ಪೇಮೆಂಟ್ ಮಾಡಬೇಕು ಅಂತ ಹೇಳಿದರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಕೂಡ ಉಂಟು, ರುಪೇ ಕಾರ್ಡ್ ನಿಮ್ಮ ಎಲ್ಲ ಡೆಬಿಟ್ ಕಾರ್ಡ್ಸ್ಗಳನ್ನು ಮ್ಯಾನೇಜ್ ಮಾಡುವಂತಹ ಒಂದು ಸಂಸ್ಥೆ, USST ಅನ್ಸ್ಟ್ರಕ್ಚರ್ಡ್ ಸಪ್ಲಿಮೆಂಟರಿ ಸರ್ವಿಸ್ ಡೇಟಾ, BBPS ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್, ABPS ಆಧಾರ್ ಪೇಮೆಂಟ್ ಬ್ರಿಡ್ಜ್ ಸಿಸ್ಟಮ್. ಇದಂತೆಲ್ಲ ನೀವು ಕವರ್ ಮಾಡಿದರೆ NPCI ಸೆಕ್ಷನನ್ನು ಕೂಡ ನೀವು ಕವರ್ ಮಾಡ್ತೀರಿ. ಓಕೆ, ನೆಕ್ಸ್ಟಿಗೆ ಹೋಗೋಣ. ಟೈಪ್ಸ್ ಆಫ್ ಅಕೌಂಟ್ಸ್. ಇಂಪಾರ್ಟೆಂಟ್ ಆಗಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೀವು ಓದಲೇಬೇಕಾದಂತಹ ಟಾಪಿಕ್ಸ್ ಯಾವುದಂತ ಹೇಳಿದರೆ ಎಷ್ಟೆಲ್ಲ ಅಕೌಂಟ್ಸ್ಗಳು ಅವೈಲೇಬಲ್ ಇದೆ, ಬ್ಯಾಂಕ್ಸ್ಗಳಲ್ಲಿ ಯಾವುದೆಲ್ಲ ಅಕೌಂಟ್ಸನ್ನು ನೀವು ಓಪನ್ ಮಾಡ್ಬೋದು ಹಾಗೂ ಅದು ಹೇಗೆ ಮ್ಯಾನೇಜ್ ಆಗ್ತವೆ, ಇದು ಕೂಡ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಸೊ ಅಕೌಂಟ್ಸ್ಗಳಲ್ಲಿ ಬೇಸಿಕ್ ಅಕೌಂಟ್ಸ್ ನಮಗೆ ಗೊತ್ತು, ಕರೆಂಟ್ ಅಕೌಂಟ್ ಇರುತ್ತೆ, ಸೇವಿಂಗ್ಸ್ ಅಕೌಂಟ್ ಇರುತ್ತೆ, FD ಇರುತ್ತೆ, RD ಇರುತ್ತೆ. ಇದು ಬಿಟ್ಟು ಬೇರೆ ಎಲ್ಲ ಯಾವ ಅಕೌಂಟ್ಸ್ಗಳು ಇರ್ತವೆ ಅಂತ ಹೇಳಿದರೆ ಒಂದು ನೋಡಿ, ನಾಸ್ಟ್ರೋ ಅಕೌಂಟ್, ವಾಸ್ಟ್ರೋ ಅಕೌಂಟ್. ವಾಸ್ಟ್ರೋ ಅಕೌಂಟ್ ಯಾವುದು ಅಂತ ಹೇಳಿದರೆ ಇಂಡಿಯಾದಲ್ಲಿ ಫಾರಿನ್ ಬ್ಯಾಂಕಿನ ಯಾವುದಾದ್ರೂ ಒಂದು ಅಕೌಂಟ್ ಇದ್ದರೆ ಅದು ವಾಸ್ಟ್ರೋ ಅಕೌಂಟ್ ಆಗಿರುತ್ತೆ. ಅದೇ ಫಾರಿನ್ ಕಂಟ್ರಿಯಲ್ಲಿ ಇಂಡಿಯನ್ ಅಕೌಂಟನ್ನು ನಾವು ಮೇಂಟೈನ್ ಮಾಡಿದರೆ, ಇಂಡಿಯನ್ ಬ್ಯಾಂಕಿನ ಯಾವುದೇ ಅಕೌಂಟ್ ಫಾರಿನ್ ಕಂಟ್ರಿಯಲ್ಲಿ ಮೇಂಟೈನ್ ಮಾಡಿದರೆ ನಾಸ್ಟ್ರೋ, ಅದೇ ಫಾರಿನ್ ಬ್ಯಾಂಕಿನ ಯಾವುದಾದ್ರೂ ಒಂದು ಅಕೌಂಟ್ ಇಂಡಿಯಾದಲ್ಲಿ ಉಂಟು ಅಂತ ಹೇಳಿದರೆ ವಿ ವಿಲ್ ಕಾಲ್ ಇಟ್ ಆಸ್ ವಾಸ್ಟ್ರೋ. ವಿ ಹ್ಯಾವ್ ಡಾರ್ಮ್ಯಾಂಟ್ ಅಕೌಂಟ್, ಅಂದರೆ ತುಂಬ ಸಮಯದ ಕಾಲ ಒಂದು ಅಕೌಂಟ್ ಆಪರೇಷನಲ್ಲೇ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಡಾರ್ಮ್ಯಾಂಟ್ ಅಕೌಂಟ್ ಅಂತ ಹೇಳ್ತೇವೆ. ಡಿಮ್ಯಾಟ್ ಅಕೌಂಟ್, ಶೇರ್ ಟ್ರಾನ್ಸಾಕ್ಷನ್ಸನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟನ್ನು ಬಳಸ್ತೇವೆ. NRO ಆ್ಯಂಡ್ NRE ಅಕೌಂಟ್, ನಾನ್ ರೆಸಿಡೆಂಟ್ ಆರ್ಡಿನರಿ ಅಕೌಂಟ್ ಮತ್ತು ನಾನ್ ರೆಸಿಡೆಂಟ್ ರೂಪೇ ಅಕೌಂಟ್. ಇದು ಫಾರಿನ್ ಕರೆನ್ಸಿ ಕನ್ವರ್ಟೆಡ್ ಟು ಇಂಡಿಯನ್ ರುಪೀಸ್. ಇಲ್ಲಿ ಇಂಡಿಯನ್ ಇನ್ಕಮನ್ನು ಏನೆಲ್ಲ ಜನರೇಟ್ ಆಗಿರುತ್ತೆ NRIs ಹತ್ರ ಅದನ್ನು ಇಲ್ಲಿ ನಾವು ಮೇಂಟೈನ್ ಮಾಡ್ತೇವೆ. FCNR ಅಕೌಂಟ್, ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಅಕೌಂಟ್. ಅದೇ ರೀತಿ ನೋ ಫ್ರಿಲ್ ಅಕೌಂಟ್, ಅಂದರೆ ಝೀರೋ ಬ್ಯಾಲೆನ್ಸಲ್ಲಿ ನಾವು ಮೇಂಟೈನ್ ಮಾಡಬಹುದಾದಂತಹ ಅಕೌಂಟ್ ನೋ ಫ್ರಿಲ್ಸ್ ಅಕೌಂಟ್. ಮತ್ತು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರುವಂತಹ ಅಕೌಂಟ್ BSBDA ಅಕೌಂಟ್, ಬೇಸಿಕ್ ಸೇವಿಂಗ್ಸ್ ಆ್ಯಂಡ್ ಡೆಪಾಸಿಟ್ ಅಕೌಂಟ್. BSBDA ಅಕೌಂಟಲ್ಲಿ ನಾವು ಏನು ನೋಡ್ತೇವೆ, ಝೀರೋ ಬ್ಯಾಲೆನ್ಸಲ್ಲೇ ನಾವು ಅಕೌಂಟನ್ನು ಓಪನ್ ಮಾಡ್ಬೋದು. ಆದರೆ ಸೇವಿಂಗ್ಸ್ ಅಕೌಂಟ್ ಮತ್ತು BSBDA ಎರಡೂ ಅಕೌಂಟನ್ನು ಕೂಡ ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದನ್ನು ಕ್ಲೋಸ್ ಮಾಡಬೇಕು. ಅಂದರೆ ಸೇವಿಂಗ್ಸ್ ಅಕೌಂಟನ್ನು ಕ್ಲೋಸ್ ಮಾಡಿದರೆ BSBDA ಅಕೌಂಟನ್ನು ನೀವು ಆಪರೇಷನಲ್ ಆಗಿ ಇಟ್ಕೊಳ್ಬೇಕು. ಈಗ ಇದಕ್ಕೆ ಝೀರೋ ಚಾರ್ಜಸ್ ಇರುತ್ತೆ ಹಾಗೂ ಮಿನಿಮಮ್ ಬ್ಯಾಲೆನ್ಸ್ ಝೀರೋ ನೀವು ಮೇಂಟೈನ್ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟ್ ಅಲ್ಲಿ ಕೋಡ್ಸ್, ಇಂಪಾರ್ಟೆಂಟ್ ಆಗಿ ಬ್ಯಾಂಕ್ ಎಕ್ಸಾಮ್ಸ್ನಲ್ಲಿ ನೀವು ಬ್ಯಾಂಕಿಂಗ್ ಅವೇರ್ನೆಸ್ ಸಬ್ಜೆಕ್ಟಲ್ಲಿ ನೋಡ್ಬೋದಾದಂತಹ ಕ್ವೆಶನ್ಸ್ ಯಾವುದು ಅಂತ ಹೇಳಿದರೆ ಕೋಡ್ಸ್. ಹಲವಾರು ರೀತಿಯ ಕ್ವೆಶನ್ಸ್ ಬರ್ಬೋದು. IFSC ಕೋಡ್ ಏನು, MICR ಕೋಡ್ ಏನು, ಸ್ವಿಫ್ಟ್ ಏನು ಹೇಳುತ್ತೆ, ಅದರಲ್ಲಿ ಎಷ್ಟು ಡಿಜಿಟ್ಸ್ ಇರುತ್ತೆ, ಆ ಡಿಜಿಟಿನ 5th ಲೆಟರ್ 6th ನಂಬರ್ ಏನಿರುತ್ತೆ, ಇದಕ್ಕೆಲ್ಲ ಅವರು ಕ್ವೆಶನ್ಸ್ ಕೇಳ್ತಾರೆ. ಸೊ IFSC, MICR, ಸ್ವಿಫ್ಟ್, USSD, UAN, MMID, ನಿಮ್ಮ ಮೊಬೈಲ್ ಮನಿ ಐಡೆಂಟಿಫೈಯರ್ ನಂಬರ್ ಅದು ಏನಿರುತ್ತೆ, UPI ಪಿನ್, PAN ಪರ್ಮನೆಂಟ್ ಅಕೌಂಟ್ ನಂಬರ್, GST ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಐಡೆಂಟಿಫಿಕೇಷನ್ ನಂಬರ್, UIDI, LEI ಇಂತಹ ಕೋಡ್ಸ್ಗಳು ಹಾಗೂ ಎಷ್ಟು ಡಿಜಿಟ್ಸ್ ಇರ್ತವೆ, ಪ್ರತಿಯೊಂದು ಡಿಜಿಟ್ ಏನನ್ನು ಸ್ಪೆಸಿಫೈ ಮಾಡ್ತವೆ, ಇದನ್ನು ಕೂಡ ನೀವು ಕಲ್ತ್ಕೊಂಡು ಹೋಗಬೇಕು. ನೆಕ್ಸ್ಟ್ ಬಾಂಡ್ಸ್. ಬಾಂಡ್ಸಲ್ಲಿ ನೋಡಿ, ಮಸಾಲಾ ಬಾಂಡ್ಸ್ ಇರುತ್ತೆ, ಗ್ರೀನ್ ಬಾಂಡ್ಸ್ ಇರುತ್ತೆ, ಸಾವರಿನ್ ಗೋಲ್ಡ್ಸ್ ಬಾಂಡ್ ಇರುತ್ತೆ. ಇಂತಹ ಬಾಂಡ್ಸ್ಗಳನ್ನು ಕೂಡ ನೀವು ಕಲ್ತ್ಕೊಂಡು ಹೋದರೆ ನಿಮ್ಮ ಎಕ್ಸಾಮಿನೇಷನ್ಸಿಗೆ ನೀವು ಇನ್ನಷ್ಟು ಪ್ರಿಪ್ರೇಷನ್ಸ್ಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ರಿಸ್ಕ್ ಅಸೋಸಿಯೇಟೆಡ್. ಬೇಸಲ್ ನಾರ್ಮ್ಸನ್ನು ನಾವು ಕಲಿಯುವಾಗ ನಾವು ರಿಸ್ಕ್ ಅಸೋಸಿಯೇಟೆಡ್ ವಿತ್ ದ ಬ್ಯಾಂಕ್ಸನ್ನು ಕಲಿತೇವೆ. ಅದರಲ್ಲಿ ಕ್ರೆಡಿಟ್ ರಿಸ್ಕ್ ಇರ್ಬೋದು, ಆಪರೇಷನಲ್ ರಿಸ್ಕ್ ಇರ್ಬೋದು, ಮಾರ್ಕೆಟಿಂಗ್ ರಿಸ್ಕ್ ಇರ್ಬೋದು, ಅದೇ ರೀತಿ ಲಿಕ್ವಿಡಿಟಿ, ಇಕ್ವಿಟಿ, ಬಿಸ್ನೆಸ್ ರಿಸ್ಕ್ ಕೂಡ ಇರುತ್ತೆ. ಪ್ರತಿಯೊಂದು ರಿಸ್ಕ್ ಏನನ್ನು ಸ್ಪೆಸಿಫೈ ಮಾಡುತ್ತೆ. ಲಿಕ್ವಿಡಿಟಿ ರಿಸ್ಕ್ ಅಂದರೆ ಏನು, ಬ್ಯಾಂಕ್ಸ್ಗಳಲ್ಲಿ ಕ್ಯಾಶ್ ಅವೈಲಬಿಲಿಟಿ ಕಮ್ಮಿ ಆದಾಗ ಅದನ್ನು ನಾವು ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳ್ತೇವೆ. ಅದೇ ರೀತಿ ಇಕ್ವಿಟಿ ರಿಸ್ಕ್, ಮಾರ್ಕೆಟ್ ರಿಸ್ಕ್, ಕ್ರೆಡಿಟ್ ರಿಸ್ಕ್, ಆಪರೇಷನಲ್ ರಿಸ್ಕ್ ಅಂತಹ ಹಲವಾರು ರಿಸ್ಕ್ಗಳಿವೆ, ಇದನ್ನು ಕೂಡ ನೀವು ಕಲಿಬೇಕು. ನೆಕ್ಸ್ಟ್ ವಿ ಹ್ಯಾವ್ ಬೇಸಲ್ ನಾರ್ಮ್ಸ್. ಇಂಪಾರ್ಟೆಂಟ್ ಆಗಿ ಬೇಸಲ್ ನಾರ್ಮ್ಸ್, ಬೇಸಲ್ ಅಕಾರ್ಡ್, BCBS ಅವರು ಲಾಂಚ್ ಮಾಡಿರುವಂತಹ ಈ ಬೇಸಲ್ 1, 2 ಆ್ಯಂಡ್ 3 ಅದರ ಪಿಲ್ಲರ್ಸ್ಗಳು ಯಾವುದು, ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಪ್ರತಿಯೊಂದು ಬೇಸಲ್ ಇಂಟ್ರೊಡ್ಯೂಸ್ ಆದ ಇಯರ್ ಯಾವುದು, ಇದನ್ನು ನೀವು ಚೆನ್ನಾಗಿ ಓದ್ಕೊಂಡು ಹೋಗಿ.
Next you have ATMs, the most favorite topic of all the examiners. ATMs ಗಳಲ್ಲಿ ಹಲವಾರು ATMs ಗಳಿರ್ತವೆ. At least one ATM question you can find in your examination. ಇದರಲ್ಲಿ ಬ್ರೌನ್ ಲೇಬಲ್, ವೈಟ್ ಲೇಬಲ್, ಪಿಂಕ್, ಆರೆಂಜ್, ಯೆಲ್ಲೋ, ಆನ್ ಸೈಟ್ ಅಂಡ್ ಆಫ್ ಸೈಟ್ ಮತ್ತು ಮೈಕ್ರೋ ATMs ಅಂತಹ ATMs ಗಳಿರುವೆ. ಬ್ರೌನ್ ಲೇಬಲ್ ATMs ಅಂತ ಹೇಳಿದರೆ ವಿಚ್ ಈಸ್ ನಾಟ್ ಓನ್ಡ್ ಬೈ ದ ಬ್ಯಾಂಕ್ಸ್ ಬಟ್ ಇಟ್ ಈಸ್ ಲೀಸ್ಡ್ ಬೈ ದ ಬ್ಯಾಂಕ್ ಆ್ಯಂಡ್ ಇಟ್ ಈಸ್ ಗಿವನ್ ಟು ಸಮ್ ಅದರ್ ಥರ್ಡ್ ಪಾರ್ಟಿ. ವೈಟ್ ಲೇಬಲ್ ATM ಅಂದರೆ ಬ್ಯಾಂಕ್ಸ್ಗಳು ಓನ್ ಮಾಡಿರುವಂತಹ, ಬ್ಯಾಂಕ್ಸ್ಗಳೆಲ್ಲ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿರುವಂತಹ ವೈಟ್ ಲೇಬಲ್ ATM. ಇದರಲ್ಲಿ ಇಂಡಿ ಕ್ಯಾಶ್ ಅನ್ನುವಂತಹ ATM ಮೊದಲಿಗೆ ಎಸ್ಟಾಬ್ಲಿಷ್ ಆದ ವೈಟ್ ಲೇಬಲ್ ATM ಆಗಿರುತ್ತೆ. ಪಿಂಕ್ ಲೇಬಲ್ ATM ಸ್ಪೆಷಲಿ ಫಾರ್ ಫೀಮೇಲ್ಸ್. ಆರೆಂಜ್ ಲೇಬಲ್ ATMsಗಳಲ್ಲಿ ನಾವು ಶೇರ್ ಟ್ರಾನ್ಸಾಕ್ಷನ್ಸನ್ನು ನೋಡ್ಬೋದು. ಯೆಲ್ಲೋ ಲೇಬಲ್ ATMsಗಳಲ್ಲಿ ಕಾಮರ್ಸ್ ಟ್ರಾನ್ಸಾಕ್ಷನ್ಸ್ ನೋಡ್ಬೋದು. ಅದೇ ರೀತಿ ಆನ್ ಸೈಟ್, ಆಫ್ ಸೈಟ್, ಮೈಕ್ರೋ ATMs ಅಂತಹ ಟಾಪಿಕ್ಸ್ ಕೂಡ ಇರುತ್ತೆ. ಇದು ಕೂಡ ನೀವು ಒಮ್ಮೆ ಇದರ ಬಗ್ಗೆ ಅಟ್ಲೀಸ್ಟ್ ಆನ್ ಅ ಗ್ಲಾನ್ಸ್ ವಾಟ್ ಆ್ಯಂಡ್ ಆಲ್ ATMs ಆರ್ ಅವೈಲೇಬಲ್, ಹೌ ಡು ದೇ ಫಂಕ್ಷನ್ ಅಂತ ಒಮ್ಮೆ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಈಸ್ ಫಿನಾನ್ಷಿಯಲ್ ಇನ್ಕ್ಲೂಷನ್. ಫಿನಾನ್ಷಿಯಲ್ ಇನ್ಕ್ಲೂಷನಲ್ಲಿ ನಾನು ಆಗಲೇ ಡಿಸ್ಕಸ್ ಮಾಡಿದೆ ನೋ ಫ್ರಿಲ್ಸ್ ಅಕೌಂಟ್ ಮತ್ತು BSBD ಅಕೌಂಟ್ ಬಗ್ಗೆ. ಮತ್ತು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ, ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಲೇಬೇಕು ಅನ್ನುವ ಉದ್ದೇಶದ ಮೇಲೆ ಈ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆಯನ್ನು ಅವರು ಎಸ್ಟಾಬ್ಲಿಷ್ ಮಾಡಿದರು. ಇದರಲ್ಲಿ ಕೂಡ ನೀವು ಝೀರೋ ಚಾರ್ಜ್ ಮತ್ತು ಝೀರೋ ಬ್ಯಾಲೆನ್ಸಲ್ಲಿ ಅಕೌಂಟನ್ನು ಓಪನ್ ಮಾಡ್ಬೋದು. ಬ್ಯಾಂಕ್ ಅಕೌಂಟ್ ಇರಬೇಕು ಹಾಗೂ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಆಧಾರ್ ಎನೇಬಲ್ಡ್ ಆಗಿದ್ದರೆ ಆಗ ನಿಮಗಿದು ಅಕೌಂಟ್ ಓಪನ್ ಮಾಡಲಿಕ್ಕೆ ಸಹಾಯ ಆಗ್ತದೆ. DBT, BC ಸ್ಕೀಮ್, ಸ್ವಾಭಿಮಾನ್ ಲೀಡ್ ಬ್ಯಾಂಕ್ ಸ್ಕೀಮ್, ಇಂತಹ ಸ್ಕೀಮ್ಗಳು ಕೂಡ ಫಿನಾನ್ಷಿಯಲ್ ಇನ್ಕ್ಲೂಷನಲ್ಲಿ ರೀಸೆಂಟಾಗಿ ಲಾಂಚ್ ಆಗಿವೆ. ಅದರ ಮೇಲೆ ಕೂಡ ಒಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಓದ್ಕೊಂಡು ಹೋಗಿ. ಇನ್ ಲಾಸ್ಟ್ ಈಸ್ ಯುವರ್ ಮಿಸಲೇನಿಯಸ್ ಟಾಪಿಕ್ಸ್. ಈಗ ನಾನು ಡಿಸ್ಕಸ್ ಮಾಡಿದ ಹೆಡ್ಡಿಂಗ್ಸ್ಗಳು ಬಿಟ್ಟು ನಾನು ನಿಮ್ಮ ಜೊತೆಗೆ ಇಂಪಾರ್ಟೆಂಟ್ ಬ್ಯಾಂಕಿಂಗ್ ಟರ್ಮಿನಾಲಜೀಸ್ ಅದನ್ನು ಶೇರ್ ಮಾಡಿದ್ದೇನೆ. ಇಂಪಾರ್ಟೆಂಟ್ ಬ್ಯಾಂಕಿಂಗ್ ಅಬ್ರಿವೇಷನ್ಸ್ ಮೇಲೆ 50 ಇಂಪಾರ್ಟೆಂಟ್ ಬ್ಯಾಂಕಿಂಗ್ ಅಬ್ರಿವೇಷನ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೇನೆ. ಲುಕ್ ಎಟ್ ದ್ಯಾಟ್ ವಿಡಿಯೋ ಆ್ಯಂಡ್ ಗೋ. ಪೇಮೆಂಟ್ ಬ್ಯಾಂಕ್ಸ್ಗಳು ಎಷ್ಟೆಲ್ಲ ಇವೆ ಅದನ್ನು ಒಮ್ಮೆ ನೋಡ್ಕೊಂಡು ಹೋಗಿ. ಕರೆನ್ಸಿ ನೋಟನ್ನು ಒಮ್ಮೆ ಸ್ಟಡಿ ಮಾಡಿ. ಕರೆನ್ಸಿ ನೋಟಿನ ಒಂದೊಂದು ಫೀಚರ್ ಏನನ್ನು ಸ್ಪೆಸಿಫೈ ಮಾಡುತ್ತೆ, ಅಂದರೆ ಕಲರ್, ಸೈಜ್, ಬ್ಲೀಡ್ ಲೈನ್ ಅದೆಲ್ಲ ಏನು ಸ್ಪೆಸಿಫೈ ಮಾಡುತ್ತೆ ಅದನ್ನೊಮ್ಮೆ ನೋಡ್ಕೊಂಡು ಹೋಗಿ. ಹಾಗೂ ಮನಿ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್, ಮನಿ ಮಾರ್ಕೆಟಲ್ಲಿ ಟ್ರೆಷರಿ ಬಿಲ್, ಕಮರ್ಷಿಯಲ್ ಪೇಪರ್ಸ್ ಅಥವಾ ನಿಮ್ಮ ಡೆಪಾಸಿಟ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಇರ್ಬೋದು, ಇಂತಹ ಟಾಪಿಕ್ಸ್ಗಳನ್ನು ನೀವು ನೋಡ್ತೀರಿ. ಅದೇ ನೀವು ಕ್ಯಾಪಿಟಲ್ ಮಾರ್ಕೆಟಲ್ಲಿ ನೋಡಿದರೆ ಶೇರ್ಸ್, ಬಾಂಡ್ಸ್, ಸೆಕ್ಯೂರಿಟೀಸ್, ಡಿರೈವೇಟಿವ್ಸ್, ಎಸ್ಪೆಷಲಿ ಡಿರೈವೇಟಿವ್ಸಲ್ಲಿ ಫಾರ್ವರ್ಡ್, ಫ್ಯೂಚರ್, ಆಪ್ಷನ್, ಸ್ವ್ಯಾಪ್ ಇಂತೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾನು ಡೀಟೇಲ್ ಆಗಿ ಆ ವಿಡಿಯೋವನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಅದರ ಮೇಲೆ ಕೂಡ ಒಂದು ಕಣ್ಣು ಹಾಕಿ. ಮೇಕ್ ಯುವರ್ ಪ್ರಿಪರೇಷನ್ಸ್ ಬೆಟರ್ ಫಾರ್ ಯುವರ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್. ಡು ನಾಟ್ ಫಿಯರ್ ಎನಿಥಿಂಗ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಐ ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. Thank you for patiently listening to this lecture. We'll meet you shortly with next session in very such important and useful topics for your bank examinations. Thank you. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.